ಅನಿಸ್ತಾ ಇತ್ತು. ಅಂದರೆ ಆಲ್ಮೋಸ್ಟ್ 2005 ಒನ್ ಆಫ್ ಮೈ ಫ್ರೆಂಡ್ ಅವರು ಅಣ್ಣ ಮಾಡಿದ್ರು. ಅವರು ಸಮ್ಮಿಟಲ್ಲಿ ತೀರ್ಕೊಂಡು ವಾಪಸ್ ಬರೋಕ್ಕಾಗಲಿ ಅವಾಗಿಂದ ಮೈಂಡಲ್ಲಿತ್ತು. ಮತ್ತು ಈ ಕೆ ಎಮ್ ಎ ಜೊತೆ ಸೇರ್ಕೊಂಡಾಗಿಂದ ಕೆ ಎಮ್ ಎ ಅವರು 60 ವರ್ಷದ್ದು ನಮ್ಮದು ಸೆಲೆಬ್ರೇಷನ್ಗೋಸ್ಕರ ಇದನ್ನು ನಾವು ಬೇರೆ ಮೌಂಟೇನ್ ಏನಕ್ಕೆ ಎವರೆಸ್ಟೇ ಮಾಡೋಣ ಅಂತ ಅನ್ನಿಸ್ತು. ಮತ್ತು ಸುಮಾರು ವರ್ಷಗಳಿಂದ ನಾವಿಬ್ಬರು ಟ್ರೈನಿಂಗ್ ತೊಗೊಂಡಿರೋದ್ರಿಂದ ಒಳ್ಳೆ ಕಾನ್ಫಿಡೆನ್ಸ್ ಇತ್ತು. ಮತ್ತು ಸಂತೋಷ ಹೇಳಿದ ಥರ ನಮ್ಮದು ಎಫರ್ಟು, ಮೆಂಟಲ್ ಎಫರ್ಟು ಮತ್ತು ಮೌಂಟೇನ್ ಇಟ್ ಶುಡ್ ಕಾಲಸ್ ಅದು ಒಂದು ಪರ್ಫೆಕ್ಟ್ ಟೈಮ್ ಬರುತ್ತೆ. ಆ ಟೈಮ್ ಬಂದಾಗಲೇ ಅದು ಬರೋದು. ಸೊ ಆ 3 ವರ್ಷ ಈ ವರ್ಷ ಆಗಿತ್ತು. ಮತ್ತು ನಮಗೆ ಸುಮಾರು ಪ್ರಿಪರೇಷನ್ ಹಾಕಿದ್ರಿಂದ ಮತ್ತು ನಮ್ಗೆ ಸಿನ್ಸಿಯರ್ ಎಫರ್ಟ್ ಹಾಕಿದ್ದೀವಿ. ಕೊನೆಗೆ ಅಂದರೆ ಎಷ್ಟು ಎಫರ್ಟ್ ಹಾಕಿದ್ದೀವಿ ಅಂದರೆ ನಮಗೆ ಆಗುತ್ತೋ ಬಿಡುತ್ತೋ. ಬಟ್ ಈ 7-8 ತಿಂಗಳಲ್ಲಿ ನಾವು ಎವರೆಸ್ಟ್ಗೆ ಅಂತ ಏನು ಪ್ರಿಪೇರ್ ಆಗಿದ್ದೋ ಆ ಪ್ರಿಪ್ರೇಷನ್ ನಮಗೆ ತುಂಬ ಖುಷಿ ಕೊಟ್ಟಿದೆ. ಆ ಪ್ರಿಪೇರ್ ಆಗೋದ್ರಲ್ಲೇ ನಮಗೆ ಎಂಜಾಯ್ಮೆಂಟ್ ಸಿಕ್ಕಿದೆ. ಆ ಎಫರ್ಟಿಂದ ನಮಗೆ ಖುಷಿ ಇದೆ. ಮತ್ತು ಸಬ್ಮಿಟ್ ಮಾಡಿದ್ದೀನಿ ಅಂತೂ ತುಂಬಾ ಖುಷಿ ಇತ್ತು. ನನ್ನ ಕಣ್ಣಲ್ಲಿ ನನಗೇನು ಮಾತಾಡೋಕ್ಕೆ ಆಗಿರಲಿಲ್ಲ, ಏನು ವಿಡಿಯೋ ರೆಕಾರ್ಡ್ ಮಾಡೋಕ್ಕೂ ಆಗಿರಲಿಲ್ಲ. ಬಟ್ ಏರ್ಪೋರ್ಟ್ ಬಂದಮೇಲೆ ಇಷ್ಟು ಜನ ನಮ್ಮನ್ನು ಸೆಲೆಬ್ರೇಟ್ ಮಾಡ್ತಾ ಇರೋದೇ ಅದಕ್ಕಿಂತ ಜಾಸ್ತಿ ಖುಷಿಯಾಗಿದೆ. ಅಂತ ಅಂದ್ಕೊಂಡಿದ್ದೆ. ನಾನು ಒಂದು ಕೋರ್ಸ್ ಮಾಡಬೇಕಾದ್ರೆ ಒಬ್ಬರು ಇನ್ಫಾರ್ಮೇಷನ್ ಇದರಲ್ಲಿದ್ದರು. ಅವ್ರು ಹೇಳಿದ್ರು ಹಿಂದಿಯಲ್ಲಿ ಡೋಲ್ ಎವರೆಸ್ಟ್ आपके लिए अलग से नहीं बना है. ಅಂದರೆ ಎವರೆಸ್ಟ್ ಮೇಲ್ ಆಗಲಿ ಫೀಮೇಲ್ ಆಗಲಿ ಚಿಕ್ಕ ಏಜವರಾಗಲಿ ದೊಡ್ಡ ಏಜವರಾಗಲಿ ಮೌಂಟೇನ್ ಅದನ್ನು ನಾವು ನಾನು ಕುಳ್ಳಿ ಇದ್ದೀನಿ, ಅವರು ಎತ್ತರ ಇದ್ದಾರೆ, ನಾವು ಸ್ಟ್ರೆಂತ್ ಜಾಸ್ತಿ ಇದೆ, ಆ ಥರ ಇದು ಮಾಡೋಕ್ಕಾಗಲ್ಲ. ಯಾಕಂದರೆ ಫಾರ್ ದ ಮೌಂಟೇನ್ ಇಟ್ಸ್ ಇಂಡಿಫ್ರೆಂಟ್. ಯಾರು ಬಂದರೂ ಒಂದೇ ಥರ ಟ್ರೀಟ್ ಮಾಡಿದ್ದಾರೆ. ನಾವು ನಮ್ಮ ವೀಕ್ನೆಸ್ ಸ್ಟ್ರೆಂತ್ ಮಾಡಿಕೊಂಡು ವಿ ಹ್ಯಾವ್ ಟು ಕಾಂಪಿಟ್. ಅಂದರೆ ಸಂತೋಷ ಸ್ಟಾರ್ ಬಟ್ ಐ ಹ್ಯಾವ್ ಟು ಮ್ಯಾಚ್ ಟು ದಿಸ್ ಪ್ಲೇಸ್. ಆ ಥರ ನಾವು ವಿಮೆನ್ನು ನಮ್ಮ ಕೈಲಿ ಆಗಲ್ಲ ಆ ಥರ ಏನೂ ಇಲ್ಲ. ನಮ್ಮ ಮನಸ್ಸು ಮಾಡಿದ್ರೆ ಎಲ್ಲದೂ ಆಗುತ್ತೆ. ಧೈರ್ಯ ಸರ್ವತ್ರ ಸಾಧನ ಅಂತ ಹೇಳ್ತಾರೆ. ದ ಕರೇಜ್ ಇದೆ. ಎಕ್ಸ್ಟರ್ನಲ್ಲಿ ನಾವು ಅದು ಕಾಣಿಸ್ದೇ ಇರ್ಬೋದು, ಬಟ್ ಕರೇಜ್ ಇಸ್ ಇನ್ ದ ಹಾರ್ಟ್. ಸೊ ಮತ್ತು ಜಗತ್ತಿನ ತುದಿಯಲ್ಲಿ ಹೋದಾಗ ಹೆಂಗಿರುತ್ತೆ ಅಂತ ನೋಡಬೇಕು. ಮತ್ತು ಜಿಯೋಗ್ರಫಿ ಕ್ಲಾಸಸ್ಸಲ್ಲೆಲ್ಲ ಈ ವಿಂಡು ಸ್ಪೀಡು ಅವೆಲ್ಲ ಜಿಯೋಗ್ರಫಿಕಲ್ ಯಾವ ಥರ ಇರ್ಬೋದು, ಆ ಹೈಟಲ್ಲಿ ಹೆಂಗೆ ಅನಿಸ್ಬೋದು ಅಂತ ತುಂಬ ಆಸೆ ಇತ್ತು. ಮತ್ತು ಅದು ಏನೋ ಒಂದು ಬೇರಿಂದ ಹೇಳ್ತಾ ಇಲ್ಲ, ಬಟ್ ಯಾವತ್ತೂ ಮನಸ್ಸಲ್ಲಿ ಆಗಲ್ಲ ಅಂತ ಅನಿಸೇ ಇಲ್ಲ. ಆಗುತ್ತೆ ಅಂತ ಕಾನ್ಫಿಡೆನ್ಸ್ ವಾಸ್ ದೇರ್. ಅದೇ ಥರ ಮುಂದೆ ಕೂಡ ನನ್ನನ್ನು ವೆಲ್ಕಮ್ ಮಾಡಿ ವಿತೌಟ್ ಇಂಜುರಿ ಕರ್ಕೊಂಡೋಗಿ ಸೇಫಾಗಿ ಬಂದಿದ್ದೀವಿ. ಈ ಮಾಡೋಣ ಅಂತ ಕ್ಯಾಮ್ರಾ ಎಲ್ಲ ತಂದುಕೊಂಡು ಮಾತಾಡೋಣ ಅಂತ ಹೋಗ್ತೀನಿ. ಬಟ್ ಕಣ್ಣಲ್ಲಿ ನೀರು ಬರ್ತಾ ಇದೆ. ಮಾಸ್ಕ್ ಹಾಕಿದ್ದೀನಿ, ಗಾಗಲ್ಸ್ ಹಾಕಿದ್ದೀನಿ, ಒರೆಸ್ಕೊಳಕ್ಕಾಗಲ್ಲ. ಅನ್ಕಂಟ್ರೋಲಬ್ಲಿ ದಟ್ ಜಾಯ್ ಹ್ಯಾಪಿನೆಸ್ ದಿಸ್ ಜಸ್ಟ್ ತುಂಬ ಹೇಳೋಕ್ಕೆ ಕಷ್ಟ. ಮತ್ತು ಅವತ್ತಿನ ದಿನ ವೆದರ್ ತುಂಬ ಚೆನ್ನಾಗಿದ್ದರಿಂದ ಸಮ್ಮಿಟಿಂದ ದ ಹೋಲ್ ಅರ್ತ್ ಲುಕ್ಸ್ ಲೈಕ್ ಕರ್ವ್. ಅಂದರೆ ಲೈಟಿಗೆ ನಾವು ಇಲ್ಲಿಂದ ನೋಡಿದ್ರೆ ಫ್ಲ್ಯಾಟಾಗಿ ಕಾಣುತ್ತೆ, ಬಟ್ ಮೇಲೆ ನಿಂತಿರೋದ್ರಿಂದ ಹೋಲ್ ವರ್ಲ್ಡ್ ಸ್ಮಾಲ್ ಕರ್ವ್ ಕಾಣುತ್ತೆ. ಅರ್ತ್ ಇಸ್ ರೌಂಡ್ ಅಂತ ಗೊತ್ತಾಗುತ್ತೆ. ಆ ಪರ್ಸ್ಪೆಕ್ಟಿವ್ ಇದೆಯಲ್ಲ ಅದನ್ನು ಯಾವುದೇ ರೀತಿಯಲ್ಲೂ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ. ಮತ್ತು ಪ್ರಪಂಚದ ಯಾವುದೇ ಕ್ಯಾಮ್ರಾ ಆ ವ್ಯೂ ನಾವು ನೋಡಿದ್ದಕ್ಕೆ ಜಸ್ಟಿಸ್ ಮಾಡೋಕ್ಕೂ ಆಗೋದಿಲ್ಲ. ನೀವು ಯಾವ ಕಡೆ ನೋಡಿದ್ರೂ ದೊಡ್ಡ ದೊಡ್ಡ ಶಿಖರಗಳಿದೆ. ಮತ್ತು ಆ ಗೋಲ್ಡನ್ ಲೈಟು, ಆ ಸನ್ ರಿಫ್ಲೆಕ್ಷನ್. ಮತ್ತು ಟಿಬೆಟ್ ನೋಡಬೇಕು ಅಂತ ತುಂಬ ಆಸೆ ಇತ್ತು. ಯಾಕಂದರೆ ಟಿಬೆಟ್ಟಿಗೆ ಹೋಗೋದು ತುಂಬ ಕಷ್ಟ. ಬಟ್ ಎವರೆಸ್ಟಿಂದ ಟಿಬೆಟ್ ನೋಡಬೇಕು ಅನ್ನೋದು ಒಂದು ಡ್ರೀಮ್. ಸೊ ಸಮ್ಮಿಟಿಂದ ಮೇಲೆ ಟಿಬೆಟ್ ಫಿಕ್ಸ್ ಆಗಕ್ಕೆ ಲಾಸ್ಟ್ ಬ್ರೌನ್ ಪ್ಯಾಚ್ ಇಟ್ಸ್ ಅ ಪ್ಯಾಚ್. ಅದು ಕೂಡ ನನಗೆ ಸ್ಪಿರಿಚುವಲಿ ಟಿಬೆಟ್ ಇಸ್ ಕನ್ಸಿಡರ್ಡ್.